ಈ ಚಳಿಗೆ ಬೆಳಗ್ಗೆ ಬೇಗ ಎದ್ದಳಕ ಆಗಿಲ್ಲ ನೋಡು. ಹ್ಞೂ ಬೇಯವ್ವ, ನನಗೂ ಅಷ್ಟೇ ಈ ಚಳಿಗೆ ನಿದ್ದೆ ಹತ್ಬಿಟ್ಟೆ ತುಮ್ಮಿಗೆ ಎದ್ದಳಕ ಆಗಿಲ್ಲ ನೋಡು. ಇಲ್ಲವ್ವ, ಈಗಿನ 9 ಗಂಟೆ ಆಗೈತಿ, ಆಗಲೇ ಮನೆಯಿಂದ ಕಸ ನೆಲ ಎಲ್ಲ ಆದಂಗೈತಿ. ಹೌದಲ್ಲ ಬೇಯವ್ವ, ನಾನು ಲಕ್ಷಣ ಕೊಟ್ಟಿಲ್ಲ. ಮತ್ತು ಕೆಲಸದವ್ರು ಏನಾರ ಬರಾಕ್ ಚಾಲೂ ಮಾಡಿದ್ರೆ ಏನ? ಅತ್ತಾರ ಅಮ್ಮಾರ ಇವಾಗ ಎದ್ದು ಬಂದ್ರೇನ? ಈಗ ಎದ್ದು ಬಂದೀವಿ. ಚಲೋ ಆಯ್ತು ಬಿಡ್ರಿ ಅತ್ತಾರ. ಹೊರಗಡೆ ಚಳಿ ಇತ್ತು, ನಿಮಗೂ ವಯಸ್ಸಾಗೈತಿ, ಬೇಗ ಎದ್ದು ಹೇಳಲಾರ್ದು ಚಲೋನ ಆತು. ಅಂದಂಗೆ ನಾನು ಆಗಲೇ ನಿಮ್ಗೆ ನಾಷ್ಟಕ್ಕೆ ಎಪ್ಸಕ್ಕಂತ ಬಂದಿದ್ದೆ 8:30 ಸುಮಾರು. ನೀವಿಬ್ಬರು ಆರಾಮಾಗಿ ಮಕ್ಕೊಂಡಿದ್ರಲ್ಲ, ಮತ್ತೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಸುಮ್ಮನೆ ಅದೇ. ಅತ್ತಾರ ಮನೆ ಅಷ್ಟು ಕಸ ಅಂದಿದ್ದೀನಿ, ನೆಲ ಒರೆಸಿದ್ದೀನಿ, ಆಮೇಲೆ ಬಾಂಡೆ ಆಗಿದೆ, ನಾಷ್ಟನೂ ರೆಡಿ ಇದೆ. ಪೂರಿ ಸಾಗು ಚಟ್ನಿ ಮಾಡಿದ್ದೀನಿ. ನೀವು ಬೇಗ ಸ್ನಾನ ಮಾಡ್ಕೊಂಬಂದ್ರೆ ನಾಷ್ಟ ಮಾಡಂತ್ರಂತ. ಪಲ್ಲವಿ, ಏನು ಹೇಳಕ್ಕುಂತಿದ್ದೀನಿ ನೀನು? ಹ್ಞೂ ರೀ ಅತ್ತಾರ, ಇವತ್ತು ಬೆಳಗ್ಗೆ ಬೇಗ ಎದ್ದಿದ್ದೆ. ಆ್ಯಕ್ಚುಲಿ 5 ಗಂಟೆಗೆ ಎದ್ದೇಳ್ಬೇಕಂತ ಅಂದ್ಕೊಂಡಿದ್ದೆ. 4 ಗಂಟೆಗೆ ಎಚ್ಚರ ಆಗಿಬಿಡ್ತು. ಮತ್ತೇನು ಮಲ್ಕೊಳ್ಳೋದಂತ ಎದ್ದುಬಿಟ್ಟೆ. ಹಾಗಾಗಿ ಮನೆಯಿಂದ ಕೆಲಸ ಎಲ್ಲ ಆಗಿದೆ, ನಾಷ್ಟನೂ ರೆಡಿ ಇದೆ. ನಿಮ್ಗೆ ಆವಾಗಲೇ ಎಬ್ಸೋದಕ್ಕಂತಾನೆ ಬಂದೆ. ಮಕ್ಕೊಂಡಿದ್ದಕ್ಕೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ನಾನು ಸುಮ್ಮನೆ ಆಗಿಬಿಟ್ಟೆ ರೀ. ನೀವು ಹೋಗಿ ಬೇಗ ಸ್ನಾನ ಮಾಡ್ಕೊಂಬರ್ರಿ. ಸಾಗು ಮತ್ತು ಚಟ್ನಿ ಎಲ್ಲ ರೆಡಿ ಐತಿ. ಫಟಾಫಟ್ ಅನ್ನಂಗೆ ಪುರಿ ಕರೆದು ಬಿಡ್ತೀನಿ, ಬಿಸಿ ಬಿಸಿದೆ ತಿನ್ನಂತ್ರಂತ. ಅಯ್ಯೋ, ನನ್ನ ಬಂಗಾರದಂಥ ಸೊಸಿಯ, ಎಷ್ಟು ಚಂದಾಗಿ ಮಾತಾಡ್ತೀಯವ್ವ ನೀನು. ನೋಡು, ನಕ್ಕೊಂತ ಮಾತಾಡಿದ್ರೆ ಎಷ್ಟು ಚಂದ ಕಾಣಿಸ್ತಿದ್ದೀನಿ ನೀನಂತಂದು. ಅಲ್ಲವ, ನೀನು ಅಷ್ಟು ಲಗುನ ಎದಕ್ಕೆ ಎದ್ದಳಕ್ಕೆ ಹೋಗಿದ್ದಿ? ನಾಳೆಯಿಂದ ಕೆಲಸದವ್ರು ಬಾ ಅಂತ ಹೇಳ್ತೀವಂತಗೋ. ನೀನು ಅಷ್ಟೆಲ್ಲ ಕಷ್ಟಪಡಕ್ಕೆ ಹೋಗಬೇಡ, 4 ಗಂಟೆಗೆ ಎದ್ದು ಮಾಡೋದೆಲ್ಲ. ಅತ್ಯಾರ, ನಮ್ಮ ಮನೆ ಕೆಲಸ ನಾವು ಮಾಡೋದ್ರಲ್ಲಿ ಏನು ತಪ್ಪೈತಿ? ಅದು ಅಲ್ಲದೆ ಬೆಳಗ್ಗೆ ಬೇಗ ಎದ್ರೆ ಕೆಲಸ ಎಲ್ಲ ಫಟಾಫಟ್ ಅನ್ನಂಗೆ ಮುಗಿದು ಬಿಡ್ತೈತ್ರಿ. ನಮ್ಮ ಊರಲ್ಲೂ ಅಷ್ಟೇ, ನಮ್ಮ ಅತ್ತಿಗೆಯರೆಲ್ಲ ಬೆಳಗ್ಗೆ ಬೇಗ ಎದ್ದು ಬಿಡ್ತಿದ್ರು. ಬೇಗ ಎದ್ದು ಮನೆ ಕೆಲಸ ಎಲ್ಲ ಬೇಗ ಬೇಗ ಮಾಡಿ, ಪೂಜೆ ಗೀಜೆ ಮಾಡಿ, ನಾಷ್ಟ ಮಾಡಿ ಕುತ್ಕೋತಿದ್ರು. ಅದಕ್ಕೆ ನಾನು ಇವತ್ತು ಹಂಗೆ ಮಾಡೀನಿ. ಕೆಲಸ ಎಲ್ಲ ಮಾಡಿ, ಪೂಜೆ ಮಾಡಿ, ನಾಷ್ಟ ಎಲ್ಲ ರೆಡಿ ಇಟ್ಟೀನಿ ರೀ ಅತ್ಯಾರ. ಯವ್ವ, ನೋಡಿದೇನು ಬೇವ, ನನ್ನ ಸೊಸಿಗೆ ಎಷ್ಟು ಜವಾಬ್ದಾರಿ ಬಂದೈತಂತಂದು ನಂಗೆ ಕಣ್ಣಾಗಂತೂ ನಂಗೆ ನಂಬಕ್ಕಾಗವಲ್ದು. ಇದು ನನ್ನ ಸೊಸಿನ, ಇದೇನು ನನಸ ಒಂದು ಗೊತ್ತಾಗವಲ್ದು ನನಗೆ. ನನಗೂ ಅದ ನಂಬಕ್ಕಾಗವಲ್ದು. ಪಲ್ಲವಿ, ಇದನ್ನೆಲ್ಲ ನೀನು ಮನಸಾರೆ ಮಾಡಾಕುಂತೀಯ ಅಥವಾ ಬೇಕು ಬೇಡ ನಮ್ಮನ್ನು ಹೊಲಿಸ್ಕೋಬೇಕು ಅಂತ ಮಾಡಾಕುಂತೀಯ? ಅತ್ಯಾರ, ನಿಜ ಹೇಳ್ಬೇಕಂದ್ರೆ ಇದನ್ನು ನಾನು ನಿಮ್ಮನ್ನು ಹೊಲಿಸ್ಕೋಬೇಕಂತ ಮಾಡಾಕುಂತಿಲ್ಲ. ಇದನ್ನೆಲ್ಲ ಒಬ್ಬ ಸೊಸೆಯಾಗಿ ಮಾಡೋದು ಒಂದು ಜವಾಬ್ದಾರಿ ಇರ್ತೈತ್ರಿ. ನನಗೆ ನೇತ್ರ ಹೇಳಲ್ರಿ ಅತ್ಯಾರ, ಒಬ್ಬ ಸೊಸೆ ಮನೆಯಲ್ಲಿ ಹೆಂಗಿರಬೇಕು ಅಂತ ನನಗೂ ಇವಾಗ ಅರ್ಥ ಆಯಿತು. ನಾನು ಇದನ್ನೆಲ್ಲ ಇಷ್ಟಪಟ್ಟೇ ಮಾಡ್ತಾಯಿದ್ದೀನಿ. ಯವ್ವ, ನೀನು ಇನ್ನೂ ನನ್ನ ಸೊಸಿ ಮೇಲೆಲ್ಲ ಅನುಮಾನ ಪಡಕ್ಕೆ ಹೋಗ್ಬೇಡ. ನನ್ನ ಸೊಸಿ ಈಗ ಬದಲಾಗಲ್ಲ, ಎಲ್ಲ ಜವಾಬ್ದಾರಿ ಇನ್ನೂ ನಿಭಾಯಿಸೋದು ಕಲಿಯಾಕುಂತಾಳ. ಬಂಗಾರದಂಥ ಸೊಸಿ ಅಂದಂಗೆ ನೀನು ನಾಳೆಯಿಂದ ಅಷ್ಟು ಲಗುನ ಎಲ್ಲ ಎದ್ದಾಳಕ್ಕೆ ಹೋಗ್ಬೇಡವ. ಆರಾಮಾಗಿ 6:30 ಹಂಗೆ ಎದ್ದಾಳು, ಎದ್ದು ಆರಾಮಾಗಿ ಕೆಲಸ ಮಾಡು. ಇಲ್ಲೇನೂ ಅರ್ಜೆಂಟ್ ಇರೋಂಗಿಲ್ಲ, ಸರಿನಾ? ಇಲ್ಲ ರೀ ಅತ್ಯಾರ, ಬೆಳಗ್ಗೆ ಬೇಗನೆ ಎದ್ದೇಳ್ತೀನಿ. ಇವತ್ತೆಷ್ಟು ಖುಷಿ ಅನ್ನಿಸ್ತಂದ್ರೆ, ಬೆಳಗ್ಗೆ ಎಲ್ಲ ಎಷ್ಟು ಶಾಂತ ಇರುತ್ತಾ. ನಾನು ಫಸ್ಟ್ ಟೈಮ್ ಇವತ್ತು ಅಷ್ಟು ಬೇಗ ಎದ್ದಿದ್ದಂದ್ರೆ, ಬೆಳಗ್ಗೆ ಬೇಗ ಎದ್ದುಬಿಟ್ರೆ ಕೆಲಸ ಎಲ್ಲ ಅಷ್ಟು ಬೇಗ ಆಗಿಬಿಡುತ್ತೆ. ಅದಕ್ಕೆ ನಾನು ನಾಳೆಯಿಂದ ಬೆಳಗ್ಗೆ ಬೇಗ ಎದ್ದೇಳ್ತೀನಿ ರೀ ಅತ್ಯಾರ. ಬೇಕಾದ್ರೆ ನೈಟ್ 10 ಗಂಟೆ ಅನ್ನಷ್ಟೇ ಮಲ್ಕೊಂಡ್ಬಿಡ್ತೀನಿ. ಸರಿನವ, ನಿನಗೆ ಹೆಂಗೆ ಅನ್ನಿಸ್ತೈತೆ ಹಂಗೆ ಮಾಡು. ನಿನಗೆ ಇಲ್ಲಿ ಯಾರು ಇದು ಕೆಲಸ ಮಾಡೋ ಮಾಡೋ ಅಂತ ಯಾರೂ ಹೇಳಂಗಿಲ್ಲ. ನಿನಗೇನು ಮಾಡ್ಬೇಕು ಅನ್ನಿಸ್ತೈತಿ ಅದನ್ನು ಮಾಡು, ಸರಿನವ? ಹಂಗೆ ನಿನ್ನ ಆರೋಗ್ಯನೂ ಕಾಪಾಡ್ಕೊ. ಸರಿ ಆತ್ರಿ ಅತ್ತೀರ, ಆಗಲೇ ಟೈಮ್ ಆಗೈತ್ರಿ ಅತ್ತೀರ. ನೀವು ಹೋಗಿ ಬಡ ಅಮ್ಮ, ನೀವು ಅಷ್ಟೇ ಇಬ್ಬರು ಹೋಗಿ ಬಡ ಸ್ನಾನ ಮಾಡ್ಕೊಂಬರ್ರಿ. ನಾ ಅಷ್ಟೊತ್ತಿಗೆ ಪುರಿ ಕರೆದು ಬಿಡ್ತೀನಿ, ಬಂದಾರ ನಾಷ್ಟ ಮಾಡಿಬಿಡಂತ್ರಂತ. ಸರಿ ಆತವ. ಯವ್ವ ನಡಿಬೇ, ಇವತ್ತು ನನ್ನ ಸೊಸಿ ಪುರಿ ಸಾಗು ಚಟ್ನಿ ಮಾಡೋಣ ಅಂತ. ನೀ ತಿಂದು ನೋಡಂತೆ ಅಂತ ಹೆಂಗೆ ಮಾಡೋಣ ನನ್ನ ಸೊಸಿ ಟೇಸ್ಟ್ ಅಂತಂದು ಅಡುಗೆನ. ಸರಿ ಆಯ್ತು ಬರವ, ಬಾ ಲಗುನ ಸ್ನಾನ ಮಾಡ್ಕೊಂಬರೋಣ, ಆಗಲೇ ಟೈಮ್ ಆಗೈತಿ. ಪಾಪ ನಮ್ಮ ಅತ್ತೆ ಅಜ್ಜಿ ಎಲ್ಲರೂ ಎಷ್ಟು ಒಳ್ಳೆಯರದಾರ. ನಾನೇ ಪಾಪ ಇವ್ರನ್ನ ತಪ್ಪು ತಿಳ್ಕೊಂಬಿಟ್ಟೆ. ಇಷ್ಟು ದಿನ ಎಷ್ಟೆಲ್ಲ ಕಾಡಿಸ್ಬಿಟ್ಟೆ ಇವರಿಗೆ, ಎಂತೆಂಥ ಮಾತಂದೆ. ನನಗೆ ಒಂಥರ ಬೇಜಾರು ಅನ್ನಿಸ್ತಾ ಇದೆ ಇವಾಗ. ನೇತ್ರ ಹೇಳಿದ್ದು ನಿಜ, ನಮ್ಮ ಅತ್ತೆ ನಮ್ಮ ಮನೆಯಲ್ಲಿರೋರೆಲ್ಲರೂ ಒಳ್ಳೆಯರಿದ್ದಾರೆ. ನಾನೇ ಅವರನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ನಮ್ಮ ಅವ್ವನ ಮಾತು ಕೇಳಿ ನಾ ಭಾಳ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಇನ್ನೂ ನಮ್ಮ ಅವ್ವನ ಮಾತು ಕೇಳ್ಕೊಂಡು ನಾನೇನಾರು ಜೀವನ ಮಾಡಿದ್ದಿದ್ರೆ ನಮ್ಮವ್ವ ನನ್ನನ್ನು ಬೀದಿಗೆ ತಂದು ನಿಂದಿರ್ತಿದ್ಲು. ಇಲ್ಲ ಅಂದ್ರೆ ತವ್ರ ಮನೆ ಹೋಗಿ ಕುತ್ಕೊಳೋ ಪರಿಸ್ಥಿತಿ ತಂದಿಡ್ತಿದ್ಲು. ನಮ್ಮ ಅವ್ಗೆ ಬುದ್ಧಿ ಇಲ್ಲ. ನಾನು ಹೋಗಿ ನಮ್ಮ ಅವ್ವನ ಮಾತು ಕೇಳ್ತಿದ್ದೆ ಇಷ್ಟು ದಿನ. ತಾಯಿಯಾಗಿ ಮಕ್ಕಳಿಗೆ ಒಳ್ಳೆ ಶಿಕ್ಷಣ, ಒಳ್ಳೆ ಸಂಸ್ಕಾರ ಹೇಳ್ಕೊಡ್ಬೇಕು. ಆದರೆ ನಮ್ಮವ್ವ ಒಂದು ದಿನವೂ ಆ ಕೆಲಸ ಮಾಡಲಿಲ್ಲ. ಅಲ್ಲೂ ತವ್ರ ಮನೆಯಲ್ಲಿ ಅತ್ತಿಗೆಯರಿಗೆ, ಎಲ್ಲ ಅಣ್ಣನರಿಗೆ, ಆಮೇಲೆ ನೇತ್ರ, ಗವಿ, ಚೋಟು, ಕಾವೇರಿ ಅವರೆಲ್ಲರಿಗೂ ಎಷ್ಟು ನೋವು ಮಾಡ್ತಿದ್ದೆ ನಾನು. ಒಂದು ದಿನವೂ ಅವರಿಗೆ ಬರ್ರಿ ಮಾತಾಡೋಣ, ಕುತ್ಕೊಳ್ಳೋಣ, ಬರ್ರಿ ನಿಮಗೇನು ಕೊಡಿಸ್ಲಿ, ಏನು ತರಲಿ ಅಂತ ಒಂದು ದಿನವೂ ಅವ್ರ ಹತ್ರ ಚೆನ್ನಾಗಿ ಮಾತಾಡಲಿಲ್ಲ ನಾನು. ಆದರೆ ಅವರೆಲ್ಲರೂ ನನಗೋಸ್ಕರ ಇಷ್ಟೆಲ್ಲ ಅಡುಗೆ ಮಾಡಿಕೊಡ್ತಿದ್ರು. ಪಾಪ ಅಂಬಾವತಿಗೆ ಅಂತೂ ನಾನು ಇದ್ದಲ್ಲೇ ತಂದು ಕೊಡ್ತಿದ್ರು. ಇವಾಗ ಗೊತ್ತಾಗ್ತಾ ಇದೆ ನನಗೆ, ಅವರೆಲ್ಲ ಎಷ್ಟು ನನ್ನ ಜೀವ ಮಾಡ್ತಿದ್ರು. ಆದರೆ ನಾನು ಅವರನ್ನು ಅರ್ಥ ಮಾಡ್ಕೊಳ್ಳಿಲ್ಲ.
ಹ್ಞೂ ನಾವು ಆ ಸ್ಥಾನಕ್ಕೆ ಬಂದ ಮೇಲೇ ನಮಗೆ ಅದ್ರ ಬೆಲೆ ಗೊತ್ತಾಗೋದು. ಹ್ಞೂ ಈ ಸಲ ತವ್ರ ಮನೆಗೆ ಹೋದಾಗ ಹೆಂಗಾದರೂ ಮಾಡಿ ಅತ್ತಿಗೆಯರಿಗೆ ಎಲ್ರಿಗೂ ಸಾರಿ ಕೇಳಿ ಅವ್ರ ಹತ್ರ ಇನ್ಮೇಲೆ ಚೆನ್ನಾಗಿರ್ತೀನಪ್ಪ. ಇಲ್ಲಾಂದರೆ ಇವತ್ತು ರಾತ್ರಿನಾರ ಫೋನ್ ಹಚ್ಚಿ ಮಾತಾಡ್ತೀನಿ. ಬೇಡ ಬೇಡ, ಫೋನಲ್ಲೆಲ್ಲ ಸರಿ ಅನಿಸೋದಿಲ್ಲ. ಅಲ್ಲಿಗೆ ಹೋಗಿ ಅವ್ರ ಹತ್ರ ಮಾತಾಡಿ ಅಣ್ಣ ಅತ್ತಿಗೆಯರಿಗೆ ಎಲ್ರಿಗೂ ಕ್ಷಮೆ ಕೇಳ್ತೀನಿ. ಇನ್ನೊಂದ್ಸಲ ಈ ಥರ ಮಾತಾಡೋದಿಲ್ಲ. ನನ್ನ ಜೊತೆ ನೀವೆಲ್ಲರೂ ಮಾತಾಡ್ರಿ, ನನ್ನನ್ನು ಕೈ ಬಿಡಬೇಡ್ರಿ ಅಂತ ಹೇಳ್ತೀನಿ. ಆದರೆ ನಮ್ಮ ಅವ್ವನ ಬುದ್ಧಿನ ಹೆಂಗಾರ ಮಾಡಿ ಸರಿ ಮಾಡೋಕ್ಕಬೇಕು. ಇಲ್ಲ ಅಂದರೆ ಆ ಮನೆಯೂ ಒಡೆದಿರ್ತಾಳೆ ನಮ್ಮವ್ವ. ಅಂದಂಗೆ ನಮ್ಮ ಅಕ್ಕನೂ ಅಷ್ಟೆ. ಈ ಸಂಗೀತ ಅತ್ತಿಗೆದು ಮಾತು ಕೇಳಿ ಕೇಳಿ ಎಲ್ಲರೂ ಹಾಳಾಗ ಕುಂತಾರ. ನಮ್ಮ ಅವ್ಗೂ ಅಷ್ಟೇ ಬುದ್ಧಿನೇ ಇಲ್ಲ. ಬರೀ ಅಣ್ಣ ಅತ್ತಿಗೆಯರ ಮೇಲೆ ಈ ಕಿಡಿ ಕಿಡಿ ಅಂತಿರ್ತಾಳೆ. ಯಾವಾಗ ನೋಡಿದ್ರೆ ಸಿಡಿ ಸಿಡಿ ಅನ್ನೋದ್ರಾಗ ಇರ್ತಾಳೆ. ಇಲ್ಲ, ನಮ್ಮ ಅವ್ವನ ಜೊತೆನೂ ಒಂದು ಸಲ ಮಾತಾಡಿ ಅಕ್ಕಿನೂ ಸರಿ ದಾರಿಗೆ ತರಬೇಕು. ಇನ್ನು ಮೇಲೆ ಅವ್ವ ಹೇಳಿದೆ ಏನು ಮಾತನ್ನು ಕೇಳಂಗಿಲ್ಲ, ನಾನು ಕೇಳಲೂಬಾರ್ದು. ನೇತ್ರ ಹೇಳ್ದಂಗೆ ಈ ಮನ್ಯಾಗ ಚಂದನತ್ತಂಗೆ ಸಂಸಾರ ಮಾಡ್ಕೊಂಡು ಹೋಗ್ತೀನಿ. ನಮ್ಮ ಅತ್ತೆ ಮಾವ ಎಲ್ರಿಗೂ ಚಂದನತ್ತಂಗೆ ನೋಡ್ಕೊಂಡು ಹೋಗ್ತೀನಿ. ನನ್ನ ಗಂಡನೂ ಸರಿ ದಾರಿಗೆ ತೊಗೊಂಬರ್ತೀನಿ. ನನ್ನ ಗಂಡ ನಿಜ ಅಂದ್ರೆ ಇಷ್ಟು ದಿನ ನಾನು ಹಂಗೆ ಇದ್ದಿದ್ದಕ್ಕೆ ನನ್ನ ಗಂಡ ನನ್ನ ಮೇಲೆ ಜೀವ ಇಲ್ಲಾಗಿದ್ದ ಅನಿಸ್ತೈತಿ. ನನ್ನ ಗಂಡನೇನೋ ಹೆಂಗಾರ ಮಾಡಿ ಸರಿ ದಾರಿಗೆ ತೊಗೊಂಬಂದು ಇಬ್ಬರು ಚಂದನತ್ತಂಗೆ ಸಂಸಾರ ಮಾಡ್ಕೊಂಡು ಹೋಗ್ತೀವಿ. ಅವಾಗಾದರೂ ನಮ್ಮ ಅತ್ತೆ ನಮ್ಮ ಮಾವ ಆಮೇಲೆ ಅಮ್ಮಗ ಎಲ್ರಿಗೂ ಖುಷಿ ಆಕೈತೆ ಏನು ನೋಡೋಣ. ರೀ ರೀ ಎಲ್ಲದಿರಿ? ಲಗುನ ಬರ್ರಿ, ಆಫೀಸಿಗೆ ಟೈಮ್ ಆಗಲ್ಲ ನಿಮ್ಗೆ? ಏನು ಹೇಳ, ಎದಕ್ಕೆ ಒದ್ರ ಕುಂತಿದ್ಯಲ್ಲ ನನಗೆ? ರೀ ನಿಮ್ಗೆ ಆಲ್ರೆಡಿ ಆಫೀಸಿಗೆ ಟೈಮ್ ಆಗೈತಿ. ಲಗುನ ಬರ್ರಿ, ನಾಷ್ಟ ಮಾಡಿ ಹೋಗಂತ್ರಂತ. ಮತ್ತಲ್ಲಿ ಆಮೇಲೆ ನಾಷ್ಟ ಮಾಡಂಗಿಲ್ಲ ಏನಿಲ್ಲ. ಟೈಮ್ ಆಗೈತಿ ಅಂತ ಹಂಗೆ ಓಡ್ತೀರಿ ಒಂದ ಸುಮ್ಮನೆ. ಏನು ಮಾಡಿದಿ ನಾಷ್ಟ? ಅದ ಉಪ್ಪಿಟ್ಟು ಇಲ್ಲ ಅವಲಕ್ಕಿ ಅವ ಯಾಡ ಮಾಡಿರ್ತಿದಿ. ಮತ್ತೇನು ಮಾಡಕ್ಕೆ ಬರ್ತೈತಿ ನಿನಗೆ? ಅಯ್ಯೋ ರೀ, ನಿಮ್ಗೆ ಇಷ್ಟ ಅಂತನ ಪುರಿ ಸಾಗು ಚಟ್ನಿ ಎಲ್ಲ ಮಾಡೀನಿ. ನೀವು ಬೇಗ ಬರ್ರಿ, ಫಟಾಫಟ್ ಅನ್ನಂಗೆ ಬಿಸಿ ಬಿಸಿ ಪುರಿ ಮಾಡ್ಕೊಡ್ತೀನಿ, ತಿಂದು ಆಫೀಸ್ಗೆ ಹೋಗಂತ್ರಂತ. ಏನು, ನೀನು ಪುರಿ ಸಾಗು ಚಟ್ನಿ ಮಾಡಿದೀಯಾ? ಹ್ಞೂ ರೀ, ನಾನೇ ಮಾಡೀನಿ. ಲಗುನ ಬರ್ರಿ, ಹಿಂಗೆ ಮಾತಾಡ್ಕೊತ ನಿಂತ್ಕೊಂಡ್ರೆ ಅಂದ್ರೆ ನಿಮಗೂ ಟೈಮ್ ಆಗುತ್ತೆ. ಆಮೇಲೆ ಅತ್ತೆ ಅಮ್ಮ ಅವರೆಲ್ಲ ಸ್ನಾನಕ್ಕೆ ಹೋಗಾರ. ಅವರು ಬರೋಷ್ಟಿಗೆ ಅವರಿಗೂ ಪುರಿ ಮಾಡ್ಬೇಕು ನಾನು. ಬೇಗ ಬೇಗ ಬರ್ರಿ. ಹಂಗೆ ನಿಮಗೆ ಮಧ್ಯಾಹ್ನಕ್ಕೆ ಊಟದ ಬುತ್ತಿನೂ ರೆಡಿ ಮಾಡೀನಿ. ಬಾಕ್ಸಲ್ಲಿ ಹಾಕಿಟ್ಟೀನಿ, ಹೋಗೋ ಮುಂದೆ ತೊಗೊಂಡೋಗ್ರಿ ನಾಷ್ಟ ಮಾಡಿ. ನಾನು ಹೋಗಿ ಪುರಿ ಲಟ್ಸಿ ಕರಿತಿರ್ತೀನಿ, ನೀವು ಬೇಗ ಬಂದುಬಿಡ್ರಿ. ಅಲ್ಲೇ ಡೈನಿಂಗ್ ಟೇಬಲಿಗೆ ಅಲ್ಲೇ ಎಲ್ಲ ಇಟ್ಟಿದ್ದೀನಿ. ಮತ್ತೆ ಇಲ್ಲೇ ನಿಂತ್ಕೊಳಕ್ಕೆ ಹೋಗ್ಬೇಡ್ರಿ ಹಂಗೆ. ಇದು ಪಲ್ಲವಿನಾ? ಹಾಂ, ನನ್ನ ಕೈಯಲ್ಲಿ ನಂಬೋಕೆ ಆಗ್ತಿಲ್ಲಲ್ಲ. ಹಾಂ, ಪುರಿ ಸಾಗು ಚಟ್ನಿ ಎಲ್ಲ ಮಾಡಿದಾಳಂತ. ಮನೆಯಲ್ಲೂ ಎಲ್ಲ ಕೆಲಸ ಮಾಡಿದಾಳೆ. ಹಾಂ, ಈಕೆ ಏನು ನಾಟಕ ಮಾಡಾಕುಂತಾಳ, ಏನು ನಿಜವಾಗ್ಲೂ ಮಾಡಾಕುಂತಾಳ? ಅಲ್ಲ, ಇಷ್ಟೊಂದು ಬದಲಾವಣೆ, ಅದು ಪಲ್ಲವಿನಲ್ಲಿ. ಇದು ಹೆಂಗೆ ಸಾಧ್ಯ? ಅದು ಯಾರು ಈಕೆಗೆ ತಿಳುವಳಿಕೆ ಹೇಳಿದ್ರು, ಬುದ್ಧಿವಾದ ಹೇಳಿದ್ರು? ಇನ್ಯಾರಾದರೂ ಮಾಟ ಮಂತ್ರ ಮಾಡಿಸಿದ್ರ ಪಲ್ಲವಿಗೆ? ಹಾಂ, ಈ ರೇಂಜಿಗೆ ಬದಲಾಗ್ಬಿಟ್ಟಾಳಲ್ಲ. ಹಾಂ, ನೋಡೋಣ ಎಷ್ಟು ದಿನ ಮಾಡ್ತಾಳೆ, ಎಷ್ಟು ದಿನ ಇರ್ತಾಳೆ ಈ ಮನೆಯಲ್ಲಂತ. ರೀ ಬರ್ರಿ, ಟೈಮ್ ಆಗತ್ತಾ ಆಫೀಸಿಗೆ. ಹಾಂ, ಬಂದೆ